2025ರ ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋದು ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್ಗಳು. ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರ ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಗಳಿರಲೇಬೇಕು ಅಂತ ಹೇಳ್ತೀನಿ. ನಿಮಗೆ ಯಾವ ಬುಕ್ ಇಷ್ಟ ಆಗುತ್ತೋ ಆ ಬುಕ್ಕನ್ನು ತಗೊಂಡು ನೀವು ಓದಿ. ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ, ನಿಮ್ಮ ಬಿಹೇವಿಯರಲ್ ಚೇಂಜ್ ಆಗುತ್ತೆ, ನಿಮ್ಮ ಆ್ಯಕ್ಟಿವಿಟೀಸ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಪುಸ್ತಕಗಳು ಕನ್ನಡದಲ್ಲಿ ಕಡಿಮೆ ಇದೆ, ಹಾಗಾಗಿ ಇಂಗ್ಲೀಷಲ್ಲಿ ತುಂಬ ಇದ್ದಾವೆ ಈ ಥರ ಬುಕ್ಸ್ಗಳು. ಇಂಗ್ಲೀಷಲ್ಲಿರೋ ಬುಕ್ಸ್ಗಳನ್ನ ಕನ್ನಡಕ್ಕೆ ತುಂಬ ಬುಕ್ಗಳನ್ನ ಅನುವಾದ ಮಾಡಿದ್ದಾರೆ. ಆ ಬುಕ್ಸ್ಗಳನ್ನ ನೀವು ತಗೊಂಡು ಓದ್ಬೋದು. ನೀವಿಲ್ಲಿ ನೋಡ್ತಾ ಇರೋದು ಹಣ್ಣಿನಿಂದ ರಸ ತೆಗೆಯೋದು, ಜ್ಯೂಸ್ ತೆಗೆಯೋದು. ಹೇಗೆ ಅಂದರೆ ಇದ್ರೊಳಗಡೆ ಹಣ್ಣನ್ನು ಸುಲಿದ್ಬಿಟ್ಟು ಇದ್ರೊಳಗಡೆ ಹಾಕಬೇಕು. ಹಾಕಿ ಅಲ್ಲಿ ತಿರುಗಿಸೋದಿದೆ ನೋಡಿ, ಅಲ್ಲಿ ಅದನ್ನು ತಿರುಗಿಸಿದ್ರೆ ಇಲ್ಲಿ ಸಿಪ್ಪೆ ಈ ಕಡೆ ಬರುತ್ತೆ, ಹಿಪ್ಪಲು ಕೆಳಗಡೆ ಜ್ಯೂಸ್ ಬರುತ್ತೆ. ಲೋಟ ಇಟ್ಟಿದ್ದಾರೆ ಇಲ್ಲಿ, ಅದರೊಳಗಡೆ ಜ್ಯೂಸ್ ಬರುತ್ತೆ. ಆರೆಂಜು ಮತ್ತು ಪೊಮೊಗ್ರಾನೆಟು ಜ್ಯೂಸ್ ಮಾಡೋದು ಅವರು ತೋರಿಸಿದ್ರು ನಮಗೆ. ಇದು ತರಕಾರಿನ ಕಟ್ ಮಾಡೋದು ನೋಡಿ, ಈ ಥರ ಫಾಸ್ಟಾಗೆ ತರಕಾರಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡೋದು. ಇವೆಲ್ಲ ಬ್ಯಾಗ್ಸು.
ನೀವಿಲ್ಲಿ ನೋಡ್ತಾ ಇರೋದು ಮರದಿಂದ ತಯಾರಿಸಿರುವ ಬ್ರಷ್ಗಳು, ಹಲ್ಲುಜ್ಜೋ ಬ್ರಷ್ಷು ಮತ್ತು ಬಾಚಣಿಗೆ, ಸ್ಪೂನು, ಫೋರ್ಕ್, ಆಮೇಲೆ ಕಾಳುಗಳನ್ನು ಬಸ್ತು ಹಾಕೋದು, ಮೊಳಕೆ ಕಟ್ಟೋದು ಅಲ್ಲಿ ಇಟ್ಟಿದ್ದಾರಲ್ಲ ಇದು. ಇವೆಲ್ಲ ಟೀ ಕಾಫಿ ಮಗ್ಗುಗಳು. ಆಮೇಲೆ ವುಡನ್ ಬಾಟಲ್ಸ್, ವುಡನ್ ವಾಟರ್ ಬಾಟಲ್ಸ್ ಇಲ್ಲಿದೆ ನೋಡಿ, ಇದೆಲ್ಲ ವುಡನ್ ವಾಟರ್ ಬಾಟಲ್ಸ್, ವುಡನ್ ಕಪ್ಗಳು. ಈಗ ನೀವಿಲ್ಲಿ ನೋಡ್ತಾ ಇರೋದು ಹಿಮಾಲಯನ್ ಪಿಂಕ್ ಸಾಲ್ಟ್. ಇದು ಕಲ್ಲುಪ್ಪು, ಭೂಮಿ ಒಳಗಡೆ ಸಿಗುತ್ತೆ. ಇದು ನೋಡಿ ಎಷ್ಟು ದಪ್ಪ ಇದೆ ಕಲ್ಲು. ಇದನ್ನ ಪುಡಿ ಮಾಡಿ ಪ್ಯಾಕೆಟ್ ಮಾಡಿ ಕಳಿಸ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಟ್ರೈಬಲ್ ವುಡ್, ಅಂದರೆ ಬುಡಕಟ್ಟು ಜನಗಳು ಆಗಿನ ಕಾಲದಲ್ಲಿ ಯಾವ ಥರ ಮನೆಯಲ್ಲಿ ಈಗಿನ ಕಾಲದಲ್ಲಿ ಸ್ಟೀಲು, ಸಿಲ್ವರು ಪಾತ್ರೆ ಬಳಸ್ತೀವಲ್ಲ, ಆ ಥರ ಬುಡಕಟ್ಟು ಜನಗಳು ಈ ವುಡನ್ ಅಡುಗೆ ಸಾಮಾನುಗಳನ್ನ ಬಳಸ್ತಾ ಇದ್ರು. ಅದನ್ನು ಇಲ್ಲಿ ಆರ್ಟಿಫಿಷಿಯಲಾಗಿ ಇಟ್ಟಿದ್ದಾರೆ. ಒರಿಜಿನಲ್ಲೇ ಇದು, ಆರ್ಟಿಫಿಷಿಯಲ್ ಅಲ್ಲ, ಒರಿಜಿನಲ್ಲೇನೆ ಇದು. ಯಾರಾದರೂ ಬೇಕು ಅನ್ನೋರು ತಗೊಂಡು ಈ ಥರ ಶೋ ಪೀಸಾಗಿ ಮನೆಯಲ್ಲೇ ಇಟ್ಕೋಬೋದು. ಈಗ ನೀವಿಲ್ಲಿ ನೋಡ್ತಾ ಇರೋದು ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಶೋ ಪೀಸ್ಗಳನ್ನ ನೋಡ್ತಾನೆ ಇರ್ತೀರ ನೀವು. ಹೈಲಿ ಡಿಮ್ಯಾಂಡೆಡ್, ಆಮೇಲೆ ತುಂಬ ಟ್ರೆಂಡ್ ಆಗಿರೋ ಅಂಥದ್ದು ಇದೊಂದು ತುಂಬಾ ಕಾಸ್ಟ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿಟ್ಟರೆ ನೋಡೋದಕ್ಕೆ. ನೋಡಿ ಸಖತ್ತಾಗಿದೆ. ಈಗ ನೀವಿಲ್ಲಿ ನೋಡ್ತಾ ಇರೋದು ಮಶ್ರೂಮ್ ಫಾರ್ಮಿಂಗ್, ಅಣಬೆ ಬೇಸಾಯ. ಮನೆಯಲ್ಲೇ
ಇರೋರು ಇದೊಂದು ಜಾಬ್ ಆಗಿ ತಗೊಂಡು ಮಾಡ್ಬೋದು, ಮನೇಲೇ ಮಾಡೋ ಅಂಥದ್ದು. ಮಶ್ರೂಮ್ ಸೀಡ್ಸ್ ಕೊಡ್ತಾರೆ, ಅದು GKVKನಲ್ಲಿ. ಅದನ್ನು ತೊಗೊಂಡೋಗಿ ಅದು ಯಾವ ಥರ ಮಾಡೋದನ್ನೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಆ ಥರ ಮಾಡಿ ನೀವು ಸಕ್ಸಸ್ ಪಡಿಬಹುದು. ನೀವಿಲ್ಲಿ ನೋಡ್ತಾ ಇರೋದು ಏನು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡೋಕ್ಕೂ ಮುಂಚೆನೇ ಇದೇನಂದರೆ, ಇದು ಅನಾನಸ್ ಗೆಡ್ಡೆ ಬರುತ್ತಲ್ಲ ಅದು. ಇದನ್ನು ತಗೊಂಡೋಗಿ ನಾವು ಬೇಲಿನಲ್ಲಿ ಕತ್ತಾಳೆ ಹೇಗೆ ಬೆಳೆಯುತ್ತೋ ಹೊಲದಲ್ಲಿ, ಆ ಥರ ಬೇಲಿ ಸಾಲಿಗೆ ಇದನ್ನು ಇಟ್ಟರೆ ಅದು ಅನಾನಸ್ಸು ಕಾಯಿ ಬಿಡುತ್ತೆ. ಇದು 150 ರುಪೀಸು, 80 ರುಪೀಸು, 50 ರುಪೀಸು ಆ ಥರದ್ದೆಲ್ಲ ಇದೆ. ಇದನ್ನು ಸಿಗೋದು ತುಂಬ ರೇರು. ಈ ಥರ GKVKನಲ್ಲಿ ಕೃಷಿ ಮೇಳ ನಡೆಯುತ್ತಲ್ಲ, ಅಲ್ಲಿ ಮಾತ್ರ ಸಿಗುತ್ತೆ ಅನ್ಕೋತೀನಿ, ಐ ಥಿಂಕ್. ನೀವಿಲ್ಲಿ ನೋಡ್ತಾ ಇರೋದು ಕಬ್ಬಿನ ಮನೆ. ಜರಡಿ ಇದೆ, ಬೀಸೋಕಲ್ಲಿದೆ, ಎತ್ತಿನ ಗಾಡಿ ಇದೆ 2. ಕಬ್ಬಿನಿಂದ ಮನೆಯನ್ನು ಮಾಡಿದ್ದಾರೆ. ಮೇಲ್ಗಡೆ ಕಬ್ಬಿದೆ ಮತ್ತು ಇಲ್ಲಿ ಮೆಕ್ಕೆಜೋಳನ ನೇತಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕಬ್ಬಿನ ಮನೆ. ವಾವ್! ಒಳಗಡೆ ಆರ್ಟಿಫಿಷಿಯಲ್ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ಕಿಟಕಿಗಳಿಗೆ ನೋಡಿ ಚೆಂಡು ಹೂವು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. 2 ಎತ್ತಿನ ಗಾಡಿ, ಬೀಸೋಕಲ್ಲು, ರಾಗಿನ ಹಾಕಿದ್ದಾರೆ ಬೀಸೋಕಲ್ಲು ಒಳಗಡೆ. ನೀವಿಲ್ಲಿ ನೋಡ್ತಾ ಇರೋದು ರೇಷ್ಮೆ ಗೂಡಿನಿಂದ ಮಾಡಿರುವಂತಹ ಹಾರಗಳು. ಅದು ಅನ್ಸೋದೇ ಇಲ್ಲ ನೋಡಿ, ದೂರದಿಂದ ನೋಡಿದ್ರೆ ರೇಷ್ಮೆ ಗೂಡಿಂದ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೊಡ್ಡ ಹಾರ, ಇದೇ ಅಟ್ರಾಕ್ಷನ್. ಇದು ದೊಡ್ಡ ಹಾರ. ರೇಷ್ಮೆ ಇತ್ತೀಚೆಗೆ ತುಂಬ ಮಾಡ್ರನ್ ಟೆಕ್ನಾಲಜಿ ಬಂದಿದೆ ನೋಡಿ. ಇಲ್ಲಿ ಇದು ಲಾಸ್ಟ್ ಸ್ಟೇಜ್. ಹಣ್ಣಾಗಿದೆ ಅಂದರೆ ಫ್ರೂಟ್ಸ್ ಹಣ್ಣಾಗುತ್ತಲ್ಲ, ಆ ಹಣ್ಣಲ್ಲ. ಇದು ಲಾಸ್ಟ್ ಸ್ಟೇಜು ರೇಷ್ಮೆ ಉಳಿಯೋದು. ಇದು 3ನೇ ಸ್ಟೇಜು, ಇದು ಫಸ್ಟ್ ಸ್ಟೇಜು. ಅಂದರೆ ಇದು ಮೊದಲನೇ ಹಂತ. ಮೊಟ್ಟೆ ಥರ ಇರುತ್ತೆ, ಮೊಟ್ಟೆನ ಚಾಕಿ 2ನೇ ಹಂತ, ಮೊದಲನೇ ಹಂತ. ಮೊಟ್ಟೆ ಥರ ಇರುತ್ತೆ, ಅದನ್ನು ಹುಳ ಮಾಡಿ ಫಸ್ಟು, ಸೆಕೆಂಡು, 3ನೇ ಜರ ಎಬ್ಬಿಸಿ ಕೊಡ್ತಾರೆ. 4ನೇ ಜರಕ್ಕೆ ತಗೊಬಂದು ನೀವು ಸಾಕಿ ಗೂಡನ್ನು ಬಿಡಿಸಿ ಮಾರ್ಕೆಟ್ಗೆ ಕೊಡ್ಬೋದು. ತುಂಬ ಈಸಿ ಮಾಡಿದ್ದಾರೆ ಈಗ. ತುಂಬ ರೇಟ್ ಇದೆ ಈಗ ರೇಷ್ಮೆ ಗೂಡಿಗೆ. ಬೆಳೆಯೋರು ಯಾರಾದರೂ ಇಂಟ್ರೆಸ್ಟ್ ಇರೋರು GKVK ಕೃಷಿ ಮೇಳಕ್ಕೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ನೋಡ್ತಾ ಇದ್ದೀರಲ್ಲ, ಈ ಫ್ರೂಟ್ಸ್ಗಳನ್ನ ನಾನು ಎಲ್ಲೂ ಮಾರ್ಕೆಟಲ್ಲಿ ನೋಡೇ ಇಲ್ಲ. ವೆರೈಟಿ ಫ್ರೂಟ್ಸ್ ನೋಡಿ. ಮೊಟ್ಟೆ ನೋಡಿದ್ದೀರಾ? ಮೊಟ್ಟೆ ಹಣ್ಣು ನೋಡಿದ್ದೀರಾ? ನೋಡಿ ಎಗ್ ಫ್ರೂಟ್ ಯಾವ ಥರ ಇದೆ ಅಂತ ನೋಡಿ. ಯಾವ ಥರ ಇದೆ ಮೊಟ್ಟೆ ಹಣ್ಣು, ಎಗ್ ಫ್ರೂಟ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಎತ್ತಿನ ಗಾಡಿಗಳನ್ನ ಮರದಿಂದ ಮಾಡಿ ಅದನ್ನು ಮಾರೋದಕ್ಕೆ ಅಂತಲೇ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರನೇ ಕೃಷಿ ಮೇಳಕ್ಕೆ ತೊಗೊಬಂದಿಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ, ಅದಕ್ಕಷ್ಟೇ ಕಷ್ಟವೂ ಇದೆ ಮಾಡೋದಕ್ಕೆ. ನೋಡಿ ಇದೆಲ್ಲ ಪ್ರೈಸ್ ಇದೆ ಇಷ್ಟು ಅಂತ ತೊಗೋಬೋದು. ಇದನ್ನು ಸುಮ್ಮನೆ ನೋಡೋದಕ್ಕಲ್ಲ, ಇದನ್ನು ಕೊಂಡ್ಕೊಳ್ಳೋದಕ್ಕೂ ಇಟ್ಟಿದ್ದಾರೆ ನೋಡಿ. ಕಾಮಧೇನು ಮನೇಲಿಡೋದಕ್ಕೆ, ಶೋಗೆ, ಇವೆಲ್ಲ ಇಟ್ಟಿರೋದೆಲ್ಲ ಶೋ ಪೀಸಾಗಿ ಯೂಸ್ ಮಾಡೋದಕ್ಕೆ ಅಂತಲೇ ಇಟ್ಟಿದ್ದಾರೆ.